ನಮಸ್ತೆ. ಇವರು ನನ್ನ ಸಹೋದರ ದಿನೇಶ್, ಕುಶಾಲನಗರ ವಾಲ್ನೂರ್ ಹತ್ರ ಮುತ್ತಪ್ಪ ತೆರೆಗೆ ಈ ವರ್ಷ ಬಂದಿದೆ. ನಾವು ಬಂದಿದ್ದೀವಿ, ನಾನು ರೇಣುಕಾ ಅಲ್ಲಿ ಮನೇಲಿದ್ದಾರೆ. ಇವಾಗೆಲ್ಲ ಹೊರಡ್ತೀವಿ 10:30 ಅಷ್ಟೊತ್ತಿಗೆ. ನಾನು ಇವರು 7 ವರ್ಷದಿಂದ ಹೀಗೆ ಮುತ್ತಪ್ಪ ತೆರೆಗೆ ಹೋಗಬೇಕಾದ್ರೆ ಆನೆ ಅಂದರೆ ಮುತ್ತಪ್ಪ ತೆರೆಗೆ ಬಂದು ವಾಪಸ್ಸು 12:30 1 ಗಂಟೆ ಅನಿಸುತ್ತೆ. ಹೋಗುವಾಗ ನೋಡಿ ಈ ಥರ ಕಾಡು ದಾರಿ, ಇಲ್ಲೊಂದು ಸ್ವಲ್ಪ ಕಾಡ್ಬೇಕು ನಾವು, ಏನಿಲ್ಲ ನೋಡಿ ಈ ಥರ ಐತೆ. ಇಲ್ಲಿ 12:30 1 ಗಂಟೆಯಲ್ಲಿ ನಾವಿಬ್ಬರು 3 ಆನೆ ಬಂದಿತ್ತು. 3 ಆನೆಗಳ ಹತ್ರ ಅಪ್ಪ ಅದು ಹೆಂಗೋ ಇವರು ಸಡನ್ ನೋಡಿ ಬ್ರೇಕಾಗಿ, ಇವರು ಇದೇ ಊರವ್ರು ಆಗಿರೋದ್ರಿಂದ ಇವ್ರಿಗೆ ಆನೆ ಎಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಾಗಿ ನಾನು ಇದೇನು ಬಂಡೆ ಅಂತ ಇದ್ದೀನಿ. ಇಲ್ಲ, ಅದು ಬಂಡೆ ಅಲ್ಲ, ಅದು ಜಸ್ಟ್ ಆನೆ ಪಾಸ್ ಆಗ್ತಾ ಇದೆ. 3 ಆನೆ ನೋಡಿ ಅಲ್ಲಿಂದ ತೋರಿಸ್ಕೊಟ್ಟೆ. ಅವಾಗ ಒನ್ ಬೈ ಹೋಗ್ತಾ ಇತ್ತು. ಹೆಂಗಿತ್ತು ಅದು ಬಂಡೆ? ಸೇಮ್ ಬಂಡೆ ಅಲ್ವಾ? ಯಾಕಂದ್ರೆ ಅದು ಮಣ್ಣನ್ನ ತಗೊಂಡು ಮೇಲೆ ಹಾಕೊಂಡಿರುತ್ತೆ ಫುಲ್ಲು ಅದ್ರ ಸೆಕೆಗೆ. ಸೊ ಅದಕ್ಕೆ ಅದು ಬಂಡೆ, ಮಣ್ಣು ಮಣ್ಣು ಕಲ್ಸಿದಂಗೆ ಇರುತ್ತೆ. ಸೊ ಅದು ಬಂಡೆ ತರನೇ ಕಾಣುತ್ತೆ. ಇವರು ಪಾಪ ಅಲ್ಲೇ ಒಂದು ಮನೆ ಇತ್ತು. ಈಗ ಮನೆ ನಿಮ್ಗೆ ತೋರ್ಸಿದ್ರು ಕಾಣಲ್ಲ. ಆ ಮನೆಯಲ್ಲಿ ಅದು ಹೆಂಗೋ ಪಾಪ ಹೆಂಗೋ ಸಡನ್ ಆಗಿ ಹೋಗಿ ನಿಜವಾಗ್ಲೂ ಗಣೇಶ ಆಂಜನೇಯ ನಮ್ಗೆ ಆ ಮುತ್ತಪ್ಪ ದೇವರು. ಅಷ್ಟು ವರ್ಷ ನಾನು ಹುಟ್ಟಿ ಬೆಳೆದಿದ್ರೆ ಅದೇ ಪ್ಲೇಸ್ ಇಲ್ಲ. ಆ ದಿನ ನಾನು ಮಾತ್ರ ನಡಗಿದಷ್ಟು ನನಗೆ ಈಗಲೂ ನೆನ್ಸ್ಕೊಂಡ್ರು ಮೈ ಬರುತ್ತೆ. ಆ ಕ್ಷಣ ಇವಾಗ ನೆನ್ಸ್ಕೊಂಡ್ರು ಮೈ ಬರುತ್ತೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ನೋಡೋದಕ್ಕೂ ಆ ಕ್ಷಣಕ್ಕೂ ನೋಡೋದಕ್ಕೂ ಇವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನಾನು ಯಾಕಪ್ಪ ಸಿಕ್ಕಾಕೊಂಡೆ ಅನ್ನೋದು ಪರಿಸ್ಥಿತಿ ಬೇಡ ಅನ್ಸ್ಬಿಡ್ತು, ಶಿವನೇ ಅನ್ಸ್ಬಿಡ್ತು. ಆ ಥರ ಒಂದು ಇಲ್ಲ ಪಾಪ ನನಗೆ, ಯಾಕಂದ್ರೆ ದೇವ್ರದ್ದು ಏನೋ ನಂಗೆ ಒಂದಿನ ಆನೆ ತೋರ್ಸು, ಕಾಡನ್ನೇ ತೋರ್ಸು ಅಂತ ಹಿಂದೆ ಹೇಳ್ತಾ ಇದ್ರು, ಏನೋ ಒಂಥರ ಕಾಮಿಡಿಯಾಗಿ. ಬಟ್ ಅದು ಡೈರೆಕ್ಟ್ ಆಗಿ ಸಿಕ್ಕಿದಾಗ ಒಂದಲ್ಲ ಬನ್ನಿ ಮೇಡಮ್ ಅಂತ 3 ತೋರಿಸಿ ಇವತ್ತಿಗೂ ನಮಗೊಂದೊಂಥರ ಮೆಮೊರೇಬಲ್. ಅದು ಸ್ವೀಟ್ ಮೆಮೊರಿನೂ ಹೌದು, ಭಯದ ಮೆಮೊರಿನೂ ಹೌದು. ಯಾಕಂದ್ರೆ ಒಂದು ಆನೆಗೂ ಮನುಷ್ಯರಿಗೂ, ಈ ಮಲೆನಾಡು ಪರಿಸರವ್ರಿಗೂ ಮಡಿಕೇರಿಯವ್ರಿಗೂ ಆನೆ ಸಂಘರ್ಷ ಖಂಡಿತ ಇದ್ದೇ ಇರೋದೆ. ಆದ್ರೆ ಅವತ್ತು ಒಂದು ದಿವಸದ ನಮ್ಗೆ ಆ ಸಿಚುವೇಶನ್ ನಿಜ. ಆನೆ ಅಂದ್ರೆ ಮತ್ತೆ ಯಾವತ್ತೂ ಹೇಳಲ್ಲಪ್ಪ ಆನೆ ತೋರಿಸು ಅಂತ. ಆವತ್ತು ಆ ಮನೆನೂ ನಮ್ಗೆ ನಿಜಕ್ಕೂ ಒಂಥರ ರಕ್ಷಣೆ ಇತ್ತು. ಆನೆಗೂ ನಾವು ಕಾಣ್ಲಿಲ್ವೋ ಪಾಪ. ಇವರಂತೂ ಅವತ್ತು ಎಷ್ಟು ಅವ್ರ ಫ್ರೆಂಡ್ಸ್ನೆಲ್ಲ ಕರೆದು ಸ್ಟ್ರಗಲ್ ಮಾಡಿ ಅವತ್ತು ಮುತ್ತು ಪಾಂಡೆ ಮತ್ತೆ ನವೀನ್ ಅವರು ನಮ್ಮನ್ನ ಸ್ವಲ್ಪ ಸೇಫ್ ಮಾಡಿದ್ರು. ಬಂದು ಆವತ್ತಲ್ಲೂ ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಆಲ್ಮೋಸ್ಟ್ ಅಲ್ಲಿ 1:30 ಆಗಿತ್ತೇನೋ. 1:30 ಗಂಟೆ. ಇನ್ನೊಂದೇನು ಅಂದ್ರೆ ನಾರಾಯಣ ಅಂದ್ರೆ ನಾಯಿ. ಆ ನಾಯಿ ಕೂಡ ನಮ್ಮನ್ನ ನೋಡಿದ್ರು ನಿಜಾಗ ಒಂದು ಚೂರು ಆ ನಾಯಿ ಬಗ್ಲಿಲ್ಲ ನಮ್ಗೆ. ಆನೆ ಯಾರೋ ಇದಾರೆ ಅಂತ ಬಂದ್ಬಿಡ್ತಿತ್ತು ಕಾಂಪೌಂಡ್. ಯಾಕಂದ್ರೆ ಸೌಂಡ್ ಮಾಡ್ತಿರುವಾಗ ಇಲ್ಲ, ಯಾಕಂದ್ರೆ ಆ ನಾಯಿ ಬೊಗ್ಲುತ್ತಿದ್ದೆ ಅಂದಾಗ ಆನೆ ನಾಯಿನ ಅಟ್ಯಾಕ್ ಮಾಡಕ್ ಬರುತ್ತೆ. ಆ ಕ್ಷಣಕ್ಕೆ ನಾವು ಸಿಕ್ಕಾಕೊಳ್ತಿದ್ವಿ ಅಲ್ಲಿ. ಕರೆಕ್ಟ್. ಆದ್ರೆ ಆನೆನೂ ಬಗ್ಲಿಲ್ಲ, ಆ ನಾಯಿನೂ ಆನೆನೂ ನಮ್ಮನ್ನ ನೋಡ್ತಾ ಇವಾಗ್ಲೂ ಭಯ ಆಗ್ತಾ ಇದೆ ನೋಡಿ ಈ ಕತ್ತಲ್ಲಿ. ಪಾಪ ನಡೆಯಪ್ಪ ಸ್ವಾಮಿ ಕಾಡು, ಜನ ಇರೋ ಕಡೆ ಹೋಗೋಣ ಅಂತ. ಬಟ್ ನಾನು ಇದು ನಮ್ಮ ಎಲ್ಲರ ಹತ್ರ ಹಂಚ್ಕೋಬೇಕಿತ್ತು. ಪಾಪ ನಮ್ಮನೆಯವ್ರಿಗೇನೆ ಎಷ್ಟೋ ಕಾಲ ಆದ್ಮೇಲೆ ಹೇಳಿದ್ದು ಇದನ್ನ. ನಾನು ಬುಕ್ಕಲ್ಲಿ ಒಂದು ಲೇಖನ ಆರ್ಟಿಕಲ್ ಬರೆದ್ಮೇಲೆ ಎಲ್ರಿಗೂ ಗೊತ್ತಾಗಿದ್ದು. ಅವತ್ತಿನ ದಿವಸ ನಾವು ಇವತ್ತಿಗೂ ನೋಡಿ 7 ವರ್ಷ ಆದ್ಮೇಲೆ ಮತ್ತೆ ಆ ಮುತ್ತಪ್ಪ ಸಿಚುವೇಶನ್ ಆಗ್ಲಿ ಅಲ್ವಾ, ಬೇಡಪ್ಪ ಮುತ್ತಪ್ಪ ತೆರೆ ದೇವ್ರು ನೋಡ್ಕೊಂಡು ಮನೆಗೆ ಹೋಗ್ತೀವಿ. ಯಾಕಂದ್ರೆ ಈಗ ಇವ್ರ ಅಕ್ಕ ತಂಗಿರ ಮನೆ ಎಲ್ಲ ಇಲ್ಲೇ ಇದೆ. ಪಾಪ ಇವ್ರ ಅಮ್ಮ ಎಲ್ಲಾನು ನಿಜವಾಗ್ಲೂ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆನೆ. ಈ ಸತಿ ನಾನು ರೇಣುಕಾ ಬಂದಿದ್ದೀವಿ. ನಮ್ಮ ಮನೆಯವ್ರಾಗ್ಲಿ, ರಾಸು ಸರ್ ಆಗ್ಲಿ, ಶೈಲಮ್ಮ ಆಗ್ಲಿ ಯಾರನ್ನೂ ಕರ್ಕೊಂಡು ಬಂದಿಲ್ಲ. ಅವ್ರಿಗೆ ಬೇಡ. ಇದು 7 ವರ್ಷದ ಹಿಂದಿನ ನಮ್ಮ ಜ್ಞಾಪಕ ನೆನ್ಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಿಮ್ಮಗಳ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ಬಂದ್ವಿ. ಎಲ್ರಿಗೂ ಗಣೇಶ ಮುತ್ತಪ್ಪ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದಗಳು. ಈಗ ಮುತ್ತಪ್ಪ ತೆರೆಗೆ ಜಾತ್ರೆಗೆ ಹೋಗ್ತಿದ್ದೀವಿ. ಈಗ ಗುಳಿಗ ದೈವ ನೋಡ್ಕೊಂಡು ಬಂದ್ವಿ. ಈಗ ಅಲ್ಲೆಲ್ಲ ಕಳಶ ಎಲ್ಲ ಹೋಗ್ತಾ ಇರುತ್ತೆ. ಈಗ 11:30 ಅಷ್ಟೊತ್ತಿಗೆ ನಾವು ಮುತ್ತಪ್ಪ ತೆರೆ ಜಾತ್ರೆಗೆ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮುತ್ತಪ್ಪ ತೆರೆ ಜಾತ್ರೆ ಇದೆಲ್ಲ ತೋರಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.